ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಶ್ರೀ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೈದರಾಬಾದಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಬೇಗ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೋದು. ಚಿಕನ್ ನಾನಿಲ್ಲಿ ತೊಗೊಂಡಿದ್ದೀನಿ 3/4 kg ಅಷ್ಟು. ನೆಕ್ಸ್ಟ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಟರ್ಮರಿಕ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಮ್ಯಾರಿನೇಷನ್ ಪ್ರೋಸೆಸ್ ನಾನು ಇಲ್ಲಿ ತೋರಿಸ್ತಿರೋದು. ಮ್ಯಾರಿನೇಷನ್ಗೆ ಎಷ್ಟೆಷ್ಟು ಹಾಕ್ಕೊಬೇಕು ಅಂತ ತೋರಿಸ್ತಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ರೀತಿ ಉದ್ದ ಕಟ್ ಮಾಡಿಕೊಂಡು, ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಕರ್ಡ್ನ ಸೇರಿಸ್ಕೋಬೇಕು. ಅರ್ಧ ಕಪ್ಪಷ್ಟು ಕರ್ಡ್ನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ ನೀವು. ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತಗೊಂಡಿದ್ದೀನಿ. ಇದನ್ನೆಲ್ಲನೂ ಸೇರಿಸ್ಕೊಂಡು ಲಾಸ್ಟಿಗೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋ ಕ್ರಿಸ್ಪಿಯಾಗಿರೋವಂಥ ಆನಿಯನ್ಸ್, ಬ್ರೌನ್ ಆಗಿರಬೇಕು, ಆ ಆನಿಯನ್ಸ್ನ ತಗೊಂಡಿದ್ದೀನಿ. ಮತ್ತು ಅದು ಏನು ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಆನಿಯನ್ಸ್ನ, ಆ ಆಯಿಲ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನನಗೆ ಇನ್ನೂ ಸ್ವಲ್ಪ ಕರ್ಡ್ ಬೇಕು ಅನ್ನಿಸ್ತು, ಸೊ ನಾನು ಕರ್ಡ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆಯಿಲ್ನ ಎತ್ತಿಟ್ಕೊಳ್ಳಿ. ಏನು ಫ್ರೈ ಮಾಡಿರ್ತೀರ ಡೀಪ್ ಫ್ರೈ ನೀವು, ಅದನ್ನು ಎತ್ತಿಕೊಂಡು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ, ನಾನಿಲ್ಲಿ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಟೇಸ್ಟಿಗೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಅಂದರೆ 1 ಅವರ್ ಮ್ಯಾರಿನೇಷನ್ಗೆ ಇಟ್ಕೊಳ್ತೀನಿ. 1 ಅವರ್ ನಿಮಗೆ ನೋಡ್ಕೊಳ್ಳಿ, ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಅಲ್ಲೇ ಮಾಡ್ಕೊಳ್ಳಿ, ಅಥವಾ ಹಂಗೆ ಮಾಡ್ಕೊಂಡು ತಿಂತೀರಿ ಅಂತ ಅಂದರೂ ಓಕೆ. ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಏನಾಗಿರಲ್ಲ. ಸೊ ನೋಡ್ತಿದ್ದೀರಲ್ವ, ಮ್ಯಾರಿನೇಷನ್ ಇಷ್ಟ ಆಗಿರುತ್ತೆ ಪ್ರೋಸೆಸ್. ಸೊ ಇದು 1 ಅವರ್ ಬಿಡಬೇಕು. ನಾನು ಅಕ್ಕಿ ಕೂಡ ಒಂದು ಅರ್ಧ ಗಂಟೆ ನೆನೆಸಿಕೊಂಡಿದ್ದೆ. ಲಾಂಗ್ ಗ್ರೈನ್ ರೈಸ್ ಬರುತ್ತಲ್ವ, ಬಾಸ್ಮತಿದು, ಅದನ್ನು ನಾನು ತೊಗೊಂಡಿರುವಂಥದ್ದು. ಇದು ಮ್ಯಾರಿನೇಷನ್ 1 ಅವರ್ ಆದಮೇಲೆ ಸೊ ಒಂದು ದೊಡ್ಡ ಪ್ಯಾನಲ್ಲಿ ನಾನು ಈ ರೀತಿ ಹಾಕ್ಕೊಳ್ತಿದ್ದೀನಿ ಚಿಕನ್ನ ಎಲ್ಲ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಇದೆಲ್ಲ ಮ್ಯಾರಿನೇಷನ್ ಚಿಕನ್ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ವ, ಅಕ್ಕಿ ನಾನು ಅರ್ಧ ಗಂಟೆ ಮುಂಚೆನೇ ನೆನೆಸಿಕ್ಕಿದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 3 to 4 ಟೈಮ್ಸ್. ನೆಕ್ಸ್ಟ್ ನಾವೊಂದು ನಿಮಗೆ ಯಾವ ಥರ ಬೌಲಲ್ಲಿ ಇಟ್ಕೋಬೇಕು ಅಥವಾ ಪ್ಯಾನಲ್ಲಿ ಇಟ್ಕೋಬೇಕು ನೋಡ್ಕೊಳ್ಳಿ. ಅದರಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮುಳುಗೋದ್ರಕ್ಕಿಂತ ತುಪ್ಪ ಹಾಕ್ಕೊಂಡ್ಮೇಲೆ ಬೇ ಲೀಫ್ ಹಾಕ್ಕೊತಿದ್ದೀನಿ. ಓಲ್ಡ್ ಸ್ಪೈಸಸ್ ಏನಿದೆ, ಚಕ್ಕೆ ಲವಂಗ, ಅದನ್ನೆಲ್ಲನೂ ಹಾಕ್ಕೊಳ್ಬೋದು ನೀವು. ನಾನಿಲ್ಲಿ ಚಕ್ಕೆ ಒಂದು ಎರಡೆರಡಷ್ಟು ಹಾಕ್ಕೊತಿದ್ದೀನಿ. ನೋಡ್ತಿದ್ದೀರಲ್ವ, ಮೆಣಸು ಮತ್ತು ಇದು ಕಾರ್ಡಮಮ್, ಸ್ವಲ್ಪ ಕೊತ್ತಂಬರಿ, ನಾವೇನು ಹಿಂಡ್ಕೊಂಡಿರ್ತೀವಿ ಅದೇ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಅದನ್ನೇ ಹಾಕಿದ್ದೀನಿ ನಾನು. ಸೊ ಅದನ್ನೆಲ್ಲ ತೆಗೆದುಬಿಡ್ಬೇಕಾಗತ್ತೆ ಆಮೇಲೆ. ಸೊ ಇದು ಬಾಯ್ಲ್ ಆಗಿದೆ, ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಸೊ ಇದನ್ನು ಗ್ರೇವಿನ ಸ್ವಲ್ಪ ಸೈಡಲ್ಲಿ ಇಟ್ಕೊತಿದ್ದೀನಿ ರೈಸ್ ಮೇಲೆ ಹಾಕೋಕ್ಕೆ. ರೈಸ್ ಏನಿದೆ ಇದು ನಿಮಗೆ ಒಂದು 80% ಅಷ್ಟು ಕುಕ್ ಆಗಿರಬೇಕು. ಸೊ ಅದು ರೈಸ್ನ ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಚಿಕನ್ ಮೇಲೆ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಾವು ಫ್ರೈಡ್ ಆನಿಯನ್ಸ್ ಇದಕ್ಕೂ ಸ್ವಲ್ಪ ಫಸ್ಟ್ ತೆಗೆದಿಟ್ಕೊಳ್ಬೇಕಾಗತ್ತೆ. ಇದಕ್ಕೆ ಮತ್ತೆ ಮ್ಯಾರಿನೇಷನ್ಗೆ ತೆಗೆದಿಟ್ಕೊಳ್ಬೇಕು. ಸೊ ಇದ್ರ ಮೇಲೆ ಈಗ ನಾನು ಫ್ರೈಡ್ ಏನು ಆನಿಯನ್ಸ್ ಇರುತ್ತೆ ಅದನ್ನು ಹಾಕ್ಕೋಬೇಕು. ಇದರಿಂದನೇ ತುಂಬ ಟೇಸ್ಟ್ ಬರೋದು. ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಿಮ್ಮ ಹತ್ರ ಕೇಸರಿ ಇದ್ದರೆ ಹಾಲಲ್ಲಿ ನೆನೆಸಿ ಹಾಕ್ಬೋದು. ನನ್ನ ಹತ್ರ ಕೇಸರಿ ಇದ್ದಿಲ್ಲ, ಅದಕ್ಕೋಸ್ಕರ ನಾನು ಫುಡ್ ಕಲರ್ನ ಯೂಸ್ ಮಾಡಿದ್ದೀನಿ. ಫುಡ್ ಕಲರ್ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡಿ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ತಿದ್ದೀನಿ. ಮೇಲೆ ಈ ರೀತಿ ಹಾಕ್ಕೊಳ್ಬೇಕು. ಯೆಲ್ಲೋ ಕಲರ್ ಮತ್ತು ಆರೆಂಜ್ ಕಲರ್ ಫುಡ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿ, ಗರಂ ಮಸಾಲ ಇರುತ್ತಲ್ವ ಅದನ್ನು ಈ ರೀತಿ ಒಂದು ಸ್ವಲ್ಪ ಉದುರಿಸ್ಬೇಕಾಗತ್ತೆ ಮೇಲೆ. ತುಪ್ಪನ ನೋಡ್ತಿದ್ದೀರಲ್ವ, 1-2 ಸ್ಪೂನ್ ಅಷ್ಟು ನಾನು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದ್ರ ಮೇಲೆ ನಾನು ಅದೇ ಏನು ಮಸಾಲ ತೆಗೆದಿಟ್ಕೊಂಡಿದ್ವಿ ಚಿಕನ್ದು ಅದನ್ನು ಇಲ್ಲಿ ಸೇರಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಡಿಫ್ರೆಂಟಾಗಿ ಮಾಡಿ ಕೊಡಿ ಅಂತ ಹೇಳ್ತೀನಿ. ಬಟ್ ಲಾಂಗ್ ಪ್ರೋಸೆಸ್ಸೇ, ಬಟ್ ಮಾಡೋದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ. ಟೇಸ್ಟ್ ಎಲ್ಲ ನೀವು ನೋಡಿ ತಿಂದಮೇಲೆ. ಈ ರೀತಿ ಒಂದು ಸ್ವಲ್ಪ ಗರಂ ಮಸಾಲಾನ ಸ್ಪ್ರೆಡ್ ಮಾಡ್ಕೊಳ್ಳಿ. ರೆಡಿ ಆಯಿತು. ರೆಡಿಯಾಗಿದೆ ಚಿಕನ್ ದಮ್ ಬಿರಿಯಾನಿ ಹೈದ್ರಾಬಾದಿ ಸ್ಟೈಲಲ್ಲಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನಾನು ಇಟ್ಕೊಂಡಿದ್ದೆ. ಸೊ ರೆಡಿಯಾಗಿದೆ. ನೋಡ್ತಿದ್ರಲ್ವ ಎಷ್ಟು ಉದ್ರುದ್ರಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ.
ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆ ನಾನು ಪೆಪ್ಪರ್ ಫ್ರೈ ಕೂಡ ಮಾಡಿದ್ದೆ. ಇದ್ರ ರೆಸಿಪಿ ಬೇಕಾದರೆ ನೀವು ನೆಕ್ಸ್ಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಿದ್ದೀನಿ. ಧನ್ಯವಾದಗಳು.